ಮಂಗಳೂರಿನ ಅಲೋಷಿಯಸ್ ಕಾಲೇಜಿನ ಸಭಾಂಗಣದಲ್ಲಿ ಎಸ್ಸಿಇಪಿಯಲ್ಲಿ ಪದವಿ ಶಿಕ್ಷಣದ ರೂಪುರೇಖೆ ಹೇಗಿರಬೇಕು ಎನ್ನುವ ವಿಚಾರ ಸಂಕಿರಣ ಸಮಾವೇಶ ನಡೆಯಿತು. ಶಿಕ್ಷಣ ತಜ್ಞರು, ಶಿಕ್ಷಣವೇತ್ತರು ಇದರಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಪಾಲ್ಗೊಂಡವರ ಮುಂದಿಟ್ಟರು. ಕರ್ನಾಟಕವು ಶಿಕ್ಷಣ ನೀತಿಯಲ್ಲಿ ದೇಶಕ್ಕೆ ಮಾದರಿಯಾಗಬೇಕು ಎನ್ನುವುದು ಮುಖ್ಯ ಉದ್ದೇಶವಾಗಿತ್ತು. ಈಗಿನ ಶಿಕ್ಷಣದ ಸಮಸ್ಯೆ ಎನ್ಇಪಿ ಎಂಬ ರಾಷ್ಟ್ರೀಯ ಶಿಕ್ಷಣ ನೀತಿ, ಅದಕ್ಕೆ ಸಂವಾದಿಯಾಗಿ ರಾಜ್ಯದ ಅಸ್ಮಿತೆಯೊಡನೆ ಎಸ್ಇಪಿ ರಾಜ್ಯ ಶಿಕ್ಷಣ ನೀತಿ ಇದೆ. ಇದು ಹೊಸ ದಾರಿಯಾದುದರಿಂದ ಪದವಿ ಶಿಕ್ಷಣದಲ್ಲಿ ಇದರ ರೂಪುರೇಖೆ ಹೇಗಿರಬೇಕು ಎಂದು ಈ ವಿಚಾರ ಸಂಕಿರಣ ನಡೆಯಿತು. ಸೇಂಟ್ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರವೀಣ್ ಎಸ್ ಮಾರ್ಟಿಸ್ ಅಧ್ಯಕ್ಷತೆಯಲ್ಲಿ ನಡೆದ ಈ ವಿಚಾರಾವಲೋಕನದಲ್ಲಿ ಮಹಿಳಾ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಯಾಗಿದ್ದ ಸಬಿಹಾ ಭೂಮಿಗೌಡ, ಮಂಗಳೂರು ವಿಶ್ವವಿದ್ಯಾನಿಲಯದ ಅನುಭವದ ಉದಯಕುಮಾರ್, ಗಣನಾಥ್ ಎಕ್ಕಾರ್, ಶಿವರಾಮ್ ಶೆಟ್ಟಿ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಉದಯಕುಮಾರ್ ಅವರು ಮಾತನಾಡಿ, ಶಿಕ್ಷಣ ಪದ್ಧತಿಯ ಮೇಲೆ ದಾಳಿ ನಡೆಯುವ ಪರಿಸ್ಥಿತಿ ದೇಶದಲ್ಲಿದೆ. ರಾಷ್ಟ್ರೀಯ ಶಿಸ್ತು ಬೇಕಾದರೂ ಸಿಲೆಬಸ್ ಹೇರುವ ಮತ್ತು ಅನಗತ್ಯದ ಆಯ್ಕೆ ಮೂಲಕ ವಿದ್ಯಾರ್ಥಿಗಳ ಜೊತೆಗೆ ನಾವು ಆಟವಾಡಲಾಗದು. 3ರ ಜೊತೆಗೆ 4 ವರ್ಷದ ಪದವಿ ಕೋರ್ಸ್ ವಿದ್ಯಾರ್ಥಿಗಳನ್ನು ಗೊಂದಲಕ್ಕೆ ದೂಡುವುದಾಗಿದೆ. ಇದು ಪದವಿಗೆ ಸೇರುವವರ ಮೇಲೆ ಸಂದೇಹ ತುಂಬಬಹುದು ಎಂದರು. ಡಿಗ್ರಿಯನ್ನ 4 ವರ್ಷ, 3 ವರ್ಷ ಮತ್ತೆ 4ನೇ ವರ್ಷದ ಆನರ್ಸ್ ಅಂತ ಹೇಳಿ, ಇದಕ್ಕೆ ಏನು ರ್ಯಾಷನಲ್, ಇದು ಯಾಕೆ ಬೇಕು? ಇದರಿಂದ ಏನಾಗಿದೆ ಅಂದರೆ ಎಷ್ಟೋ ಜನ ಮಕ್ಕಳು ಡಿಗ್ರಿ 4 ವರ್ಷ, ನಮಗೆ ಡಿಗ್ರಿ ಬೇಡ, ನಾವು ಈಗಲೇ ಕೆಲಸಕ್ಕೆ ಹೋಗುವ ಅಂತೇಳಿ ಅಡ್ಮಿಷನ್ಸ್ ತುಂಬ ಎಫೆಕ್ಟ್ ಆಗಿದೆ. ಈ 4 ವರ್ಷದ ಡಿಗ್ರಿಗೂ 3 ವರ್ಷದ ಡಿಗ್ರಿಗೂ ಏನು? ಅಲ್ಲಿ 4 ವರ್ಷದ್ದು ಡಿಗ್ರಿ ಯಾರು ಮಾಡಿದ್ರು, 1 ವರ್ಷ PG ಮಾಡೋದು. ಅಂದರೆ ಆ 4ನೇ ವರ್ಷ ಅವ್ರಿಗೆ ಏನು ಓದಬೇಕು, ರಿಸರ್ಚ್ ಅಂತ ಹೇಳಿದ್ರೆ ಅದು ಏನು ರಿಸರ್ಚ್, ಅದಕ್ಕೆ ಏನು ಫ್ರೇಮ್ವರ್ಕ್, ಏನು ರ್ಯಾಷನಾಲಿಟಿ, ಯಾವುದು ಸ್ಪಷ್ಟ ಇದೆ, ಯಾವುದು ಸ್ಪಷ್ಟತೆ ಅಲ್ಲಿ ಇಲ್ಲ. ನಮಗೆ ನಿಜವಾಗಿಯೂ ಈಗ ಬಹುಶಃ ನನ್ನ ಹತ್ರ ಡೇಟಾ ಇಲ್ಲ, ನಾವು ಕೇಳಿದರೆ ಈಗ 4 ವರ್ಷದ ಡಿಗ್ರಿಯಲ್ಲಿ ಅಡ್ಮಿಷನ್ ಆಗಿ 4 ವರ್ಷ ಕಂಟಿನ್ಯೂ ಮಾಡುವವರು ಯಾರು? ಅಥವಾ ನಮ್ಮಲ್ಲಿ ಎಕ್ಸಿಟ್ ಪಾಲಿಸಿ ತಂದರು, ಫಸ್ಟ್ ಇಯರ್ ಡಿಪ್ಲೊಮಾ, ಸರ್ಟಿಫಿಕೇಟ್, ಡಿಪ್ಲೊಮಾ, ಗ್ರಾಜ್ಯುಯೇಷನ್. ಈಗ 3 ವರ್ಷ ಆಯಿತು. ಒಂದು ಡೇಟಾ ನಾವು ತಗೊಂಡ್ರೆ ಎಷ್ಟು ಜನ ಡಿಪ್ಲೊಮಾ ತಗೊಂಡ್ರು, ಎಷ್ಟು ಜನ ಸರ್ಟಿಫಿಕೇಟ್ ತಗೊಂಡ್ರು, ಎಷ್ಟು ಜನ ಗ್ರಾಜ್ಯುಯೇಷನಲ್ಲಿ ಎಕ್ಸಿಟ್ ಆಗ್ತಾರೆ. ನಿವೃತ್ತ ಪ್ರಾಂಶುಪಾಲರಾದ ಡಾ. ಗಣನಾಥ್ ಶೆಟ್ಟಿ ಎಕ್ಕಾರ್ ಅವರು ಮಾತನಾಡಿ, ಯಾವುದೇ ಶಿಕ್ಷಣ ನೀತಿ ಜಾರಿಗೊಳಿಸುವಾಗಲೂ ಶಿಕ್ಷಣ ತಜ್ಞರ ಅಭಿಪ್ರಾಯವೇ ಅಗತ್ಯವಾಗಬೇಕು. ವಿದ್ಯಾರ್ಥಿಗಳು ನಿಜವಾಗಿ ಜ್ಞಾನಕ್ಕೆ ತೆರೆದುಕೊಳ್ಳುವುದು ಸ್ನಾತಕೋತ್ತರ ಪದವಿಯ ವೇಳೆ. ಆದ್ದರಿಂದ ಆ ಕಲಿಕೆಗೆ ಗೊಂದಲ ಕಲಕಬಾರದು ಎಂದರು. ಇಂದಿನ ಸಿಸ್ಟಮ್ 3 ಮೇಜರ್ಸ್ ಆಮೇಲೆ ಇತ್ಯಾದಿಗಳನ್ನು ಸ್ವಲ್ಪ ಚೇಂಜ್ ಮಾಡಿದರೆ ಬಿಟ್ಟರೆ ಉಳಿದ ಏನೂ ಚೇಂಜ್ ಆಗಿಲ್ಲ. ಇದನ್ನು ನಾವು ಗಮನಿಸಬೇಕಾಗ್ತದೆ. ಅದರಿಂದ ಅವರು ಹೇಳಿದಾಗೆ ಹಿಂದಿನ ಸಿಸ್ಟಮ್ ಅನ್ನ ಬಲಪಡಿಸುವಂತ ಪ್ರಯತ್ನ ಮಾಡುವುದು ಹೆಚ್ಚು ಸೂಕ್ತ ನಮ್ಮ ಈಗಿನ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ 2 ಸಮಸ್ಯೆ. ಒಂದು ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ. ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳಿಲ್ಲದಾಗ ಈಗ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅದನ್ನು ಅನುಷ್ಠಾನ ಮಾಡೋದು ಕಷ್ಟ. ಅನುಷ್ಠಾನ ಆಗಲಿಲ್ಲ ಅಂತ ಹೇಳಬೇಕಾಗುತ್ತೆ. ಮೂಲಭೂತ ಸೌಕರ್ಯಗಳ ಕೊರತೆ, ಇನ್ನೊಂದು ಶಿಕ್ಷಕರ ಕೊರತೆ. ಇವತ್ತೂ ಕೂಡ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಇವನ್ ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಕಾಲೇಜುಗಳಲ್ಲಿ 90% ಶಿಕ್ಷಕರು ಅವರಿಗೆ ಸರ್ಕಾರದ ಸಂಬಳ ಬರೋದಿಲ್ಲ. ಮ್ಯಾನೇಜ್ಮೆಂಟ್ ಸಂಬಳ ಕೊಡುತ್ತೆ. ಸರ್ಕಾರಿ ಕಾಲೇಜಲ್ಲಿ 30,000 ಸಂಬಳ ಸರ್ಕಾರ ಕೊಡುತ್ತೆ. ಇಂಥ ವ್ಯವಸ್ಥೆಯನ್ನು ಇಟ್ಕೊಂಡು ನಾನು ಹೇಳ್ತಾ ಇರೋದು, ಏನು ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೋ ಅದು ಅಸಾಧ್ಯ. ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಶಿವರಾಮ ಶೆಟ್ಟಿಯವರು ಮಾತನಾಡಿ, ಶಿಕ್ಷಣ ಪದ್ಧತಿ ಮಾತ್ರವಲ್ಲ, ಶಿಕ್ಷಣ ಸಂಸ್ಥೆಗಳ ಅವ್ಯವಸ್ಥೆಗಳು ಬದಲಾಗಬೇಕು. ನಮ್ಮ ರಾಜ್ಯಕ್ಕೆ ನಮ್ಮದೇ ನೆಲದ ಶಿಕ್ಷಣ ನೀತಿ ಇರಲೇಬೇಕು ಎಂದರು. ನಮಗೆ ಈ ಮಾತುಗಳನ್ನೆಲ್ಲ ಹೇಳುವಾಗ ಏನಿಸ್ತಾ ಇತ್ತು ಅಂದರೆ, ನಾವು ಯಾವುದೋ ಒಂದು ತುರ್ತಲ್ಲಿ ಇದ್ದೇವೆ. ಈ ತುರ್ತು ಏನಂದರೆ, ರಾಜಕೀಯ ಮಹತ್ವಾಕಾಂಕ್ಷೆಯಿಂದ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಂಡಂತಹ ಎನ್ಇಪಿಯನ್ನು ಬದಿಗೆ ಸರಿಸಿ ನಮ್ಮದೇ ಆದಂತಹ ಒಂದು ಶಿಕ್ಷಣ ಪದ್ಧತಿಯನ್ನು ನಾವು ಹೇಗೆ ಅನುಷ್ಠಾನಗೊಳಿಸಬಹುದು ಅನ್ನುವ ನೆಲೆಯಲ್ಲಿ ಈ ಚರ್ಚೆಗಳು ನಡೆದಿವೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದಿರುವ ಮಾತುಗಳನ್ನು ಮೆಲುಕು ಹಾಕಿದರೆ, ಮುಂದಿನ ಶೈಕ್ಷಣಿಕ ವರ್ಷದಲ್ಲೇ ಎನ್ಇಪಿಯ ಬದಲಾಗಿ
SEPಯ ಒಂದು ಭಾಗವಾಗಿ ಪದವಿ ಶಿಕ್ಷಣವನ್ನು ರೂಪಿಸಬೇಕು ಅನ್ನುವಂಥ ಒಂದು ಮಾತು. ಬಹುಶಃ ಇದನ್ನು ನಾವು ಕೇವಲ ಒಂದು ತಾಂತ್ರಿಕ ನೆಲೆಯಲ್ಲಿ ಮಾತ್ರ ಅನುಷ್ಠಾನಗೊಳಿಸುವಂಥದ್ದು. ಯಾಕಂದರೆ 4 ವರ್ಷ ಇದ್ದಂಥ ಪದವಿಯನ್ನು 3 ವರ್ಷಕ್ಕೆ ನಾವು ಸೀಮಿತ ಮಾಡೋದು. ಸೊ ಈ ಥರದ ಕೇವಲ ಒಂದು ತಾಂತ್ರಿಕ ನೆಲೆಯಲ್ಲಿ, ಅಂದರೆ ಸದ್ಯದ ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ನಾವು ತುರ್ತಾಗಿ ತೆಗೆದುಕೊಳ್ಳುವಂತಹ ಒಂದು ಕ್ರಮವಾಗಿ ಮಾತ್ರ ನಾವು ಪರಿಪಾಲಿಸಬೇಕು. ಮಹಿಳಾ ವಿಶ್ವವಿದ್ಯಾನಿಲಯದ ಮಾಜಿ ಉಪಕುಲಪತಿಯಾಗಿದ್ದ ಸಬಿಹಾ ಭೂಮಿಗೌಡ ಅವರು ಮಾತನಾಡಿ, 2024ರ ಅಕಾಡೆಮಿಕ್ ವರುಷಕ್ಕೆ ಹೇಗೆ ಹೋಗಬೇಕು ಎನ್ನುವ ಪ್ರಯತ್ನವಿದು. ರಾಷ್ಟ್ರೀಯ ಶಿಕ್ಷಣ ನೀತಿಯು ನಮ್ಮ ಮಣ್ಣಿಗೆ ಒಗ್ಗುವುದಲ್ಲ. ಹಾಗಿರುವಾಗ ಇಷ್ಟೆಲ್ಲ ವಿವಿಗಳು, ಕಾಲೇಜುಗಳು, ಶಿಕ್ಷಣ ತಜ್ಞರು ಅದನ್ನು ವಿರೋಧಿಸಿಲ್ಲ ಏಕೆ? ನಿಮ್ಮ ಸಬ್ಜೆಕ್ಟ್ ನಾವು ಒಪ್ಪುವುದಿಲ್ಲ ಎಂದು ಇಲ್ಲಿನ ಎಲ್ಲ ವಿಶ್ವವಿದ್ಯಾನಿಲಯಗಳು ಒತ್ತಿ ಹೇಳಬೇಕಿತ್ತು ಎಂದರು. ನಾವು ನಮಗೆ ಸ್ವಾಯತ್ತತೆ ಬೇಕು, ನಮಗೆ ಯಾರೋ ಸಿಲೆಬಸ್ ಮಾಡೋದು ಬೇಡ ಅಂತ ಅನ್ನುವರು ಯಾಕೆ ಗಟ್ಟಿ ದನಿಯಲ್ಲಿ ಇಂತಹ ಸಿಲೆಬಸ್ ಅನ್ನ ಯಾರೋ ಸಿದ್ಧ ಮಾಡಿದ್ದನ್ನ ನಾವು ಒಪ್ಪುವುದಿಲ್ಲ ಅನ್ನುವಂಥ ಒಂದು ಮಾತನ್ನ ಯಾವ ವಿಶ್ವವಿದ್ಯಾನಿಲಯವೂ ಹೇಳಿಲ್ಲ, ಯಾವ ಕಾಲೇಜುಗಳು ಹೇಳಿಲ್ಲ. ಇಲ್ಲಿ ಇರುವ ಬಹುಮುಖ್ಯವಾದಂಥ ಕೊರತೆ ಅದು. ನಾವು ಆಯೋಗದ ಮುಂದೆ ಹೇಳೋದಲ್ಲ, ಆಯೋಗ ಸುಮ್ಮನೆ ಒಂದು ಸಾಂಕೇತಿಕ. ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲಿ ಕೊರತೆ ಆಗಿದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಹೈಯರ್ ಎಜುಕೇಷನ್ ಕೌನ್ಸಿಲ್ ಅಲ್ಲಿ ಇದನ್ನ ಅಳವಡಿಸಬೇಕು ಅಂದಾಗಲೂ ಕೂಡ ಎಲ್ಲರೂ SS ಅಂತ ಹೇಳುವಾಗ ಇದ್ರೆ ಹೊರತು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾದ ತಯಾರಿಗಳೇನು, ಯಾಕೆ ಮಾಡಬೇಕು, ಅಥವಾ ಕರಿಕ್ಯುಲಮ್ನ ಫ್ರೇಮ್ವರ್ಕ್ ಮಾಡ್ತೀವಿ ಅಂತ ನಾನು ಅವಾಗ ಕೇಳಿದೆ. ನೀವೇನು ಮಾಡೋದು? ನೀವು ಮಾಡೋದಲ್ಲ, ನೀವು ಮಾಡೋದ್ರ ಬದಲು ಯೂನಿವರ್ಸಿಟಿಯ ಒಳಗಡೆ ಮಾಡ್ತಾರೆ, ನಾವು ಕೇವಲ ಚೌಕಟ್ಟು ಹಾಕ್ತೀವಿ ಅಂತ. ಇವತ್ತು ನೀವು ಪ್ರೆಸೆಂಟ್ ಮಾಡಿದ ಅಭಿಪ್ರಾಯಗಳನ್ನು ಕೇಳಿದರೆ 20% ಮಾತ್ರ ನಮಗೆ ಅವಕಾಶ ಇದೆ ಅನ್ನೋದಿದೆಲ್ಲ, ಇದು ಹೊಸದು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರವೀಣ್ ಎಸ್ ಮಾರ್ಟಿಸ್ ಅವರು ಮಾತನಾಡಿ, ದೇಶವು ಸಾಗುತ್ತಿರುವ ದಾರಿಗೆ ಶಿಕ್ಷಣ ನೀತಿಯೂ ಕೂಡ ಮುಖ್ಯ. ದೇಶ ಮಟ್ಟದ ಶಿಕ್ಷಣ ನೀತಿಯು ಕೆಲವರಿಂದ ಪ್ರಶ್ನಿಸಲ್ಪಡುತ್ತಿರುವ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಸರಿಯಾದ ಹೆಜ್ಜೆಯಲ್ಲಿ ಶಿಕ್ಷಣ ನೀತಿಯನ್ನು ರೂಪಿಸುತ್ತದೆ. ಅದಕ್ಕೆ ಶಿಕ್ಷಣ ತಜ್ಞರ ಜೊತೆ ಶಿಕ್ಷಣಾಸಕ್ತರ ಸಲಹೆಗಳು ಮುಖ್ಯವಾಗುತ್ತದೆ. ಶಿಕ್ಷಣ ಕ್ಷೇತ್ರದ ತೊಂದರೆಯನ್ನು ಸರಿಯಾದ ರೀತಿ ನೀತಿಯಿಂದ ಸರಿಪಡಿಸಬೇಕಾದ ಸಮಯ ಈಗ ಬಂದಿದೆ. ಅಳವಡಿಸಿಕೊಳ್ಳಲು ಸುಲಭ ಮತ್ತು ಸಕಾರಾತ್ಮಕ ನಿಲುವಿನದಾಗಿರಬೇಕು. ದೇಶದ ವೈವಿಧ್ಯತೆ ಕಾಪಾಡುವುದು ಶಿಕ್ಷಣದ ಮೂಲಕವೂ ಆಗಬೇಕು ಎಂದರು. Our problem was not the NEP by itself. The problem was the time. When exactly it came, why it came, and things were not clear, and no consultation was done by the stakeholders. So that was the major reason that all of us felt that NEP shouldn't have been introduced all of a sudden. The timing itself was a problem for all of us. Because country was suffering from COVID and things were not clear. It should all happen when the times are clear, when things are better. Even now in higher education, our schedules are still not come back to normal. We are all struggling and there are so many issues that are happening at that time. They introduce something else that needs a lot of thinking, that needs a lot of planning. Without much planning, those things happened in the country. And all of a sudden, the Karnataka state implemented it, and that too not from the lower section. It should have implemented from the lower section so that we understand how things move. But they started implementing from the higher education. ಶಿಕ್ಷಣಾಸಕ್ತರು ಇದರಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಮುಖ್ಯವಾಗಿ ಇಷ್ಟೊಂದು ಸಬ್ಜೆಕ್ಟ್ಗಳ ಅಗತ್ಯವಿಲ್ಲ ಎನ್ನುವುದು ಹಲವರ ಅಭಿಪ್ರಾಯವಾಗಿತ್ತು. ಮಹಿಳಾ ಶಿಕ್ಷಣಾಸಕ್ತರೊಂದಿಗೆ ಕೆಲವು ವಿದ್ಯಾರ್ಥಿನಿಯರು ಚರ್ಚೆಯಲ್ಲಿ ತೊಡಗಿಸಿಕೊಂಡರು. ವಿಚಾರಾಸಕ್ತರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ವಿಚಾರ ಸಂಕಿರಣಕ್ಕೆ ಕಳೆ ಕೂಡಿಸಿದ್ರು. ಕಾರ್ಯಕ್ರಮದಲ್ಲಿ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಡಾ ವಸಂತಕುಮಾರ್ ಶೆಟ್ಟಿ, ಪ್ರೊಫೆಸರ್ ವಿನೀತಾ ಕೆ, ರಘು ಧರ್ಮಸೇನ, ಡಾ ದೇವಿಪ್ರಭಾ ಆಳ್ವಾ, ಡಾ ಲೀನಾ ಫ್ಲಾವಿಯಾ ಡಿಸೋಜಾ, ನಿವೃತ್ತ ಪ್ರಾಂಶುಪಾಲರಾದ ಇಸ್ಮಾಯಿಲ್, ರಾಜಲಕ್ಷ್ಮಿ, ಸುದೀಶ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಪತ್ರಕರ್ತರಾದ ತಾರನಾಥ ಗಟ್ಟಿ ಸ್ವಾಗತಿಸಿದ್ರು. ಉಮರ್ UH ನಿರೂಪಿಸಿದ್ರು. ರಾಜಶೇಖರ ಅಕ್ಕಿ ವಂದನಾರ್ಪಣೆ ಮಾಡಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.